ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. 16 ಸೋಮವಾರ ವ್ರತ. 16 ಸೋಮವಾರ ವ್ರತವನ್ನು ಕೈಗೊಳ್ಳುವ ಮೊದಲು ಸಂಕಲ್ಪವನ್ನು ಯಾವ ರೀತಿ ಮಾಡಬೇಕೆಂಬುದನ್ನು ಈ ವಿಡಿಯೋನಲ್ಲಿ ತಿಳಿಯೋಣ. ಈ ವ್ರತವನ್ನು ಕೈಗೊಳ್ಳುವ ಸೂಕ್ತ ಕಾಲ ಚಾತುರ್ಮಾಸ ಆಷಾಢ ಮಾಸದ ಶುದ್ಧ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುದ್ಧ ಏಕಾದಶಿಯವರೆಗೆ. ಆತ್ಮಹಿತಕ್ಕಾಗಿ ಅಥವಾ ಬಯಕೆಯ ಪೂರ್ತಿಗಾಗಿ ಬೇರೆಯ ಕಾಲದಲ್ಲೂ ಆಚರಿಸಬಹುದು. ಸೋಮವಾರ ನಿತ್ಯ ಕರ್ಮಗಳನ್ನು ಆಚರಿಸಿ ಸಾಯಂಕಾಲದವರೆಗೆ ಉಪವಾಸವಿರಬೇಕು. ಸೂರ್ಯಾಸ್ತಕ್ಕೆ ಸ್ನಾನ, ಹುತ್ತದ ಮಣ್ಣಿನಿಂದ ಶಿವಲಿಂಗ ರಚನೆ. ತಯಾರಿ: ಪೂಜಾ ಸಾಮಗ್ರಿ: ವಾಯನ ಬಾಗಿನ, ದಾನ ಅಥವಾ ದಕ್ಷಿಣೆ, ಅರ್ಧ ಸೇರು ಗೋಧಿ ಹಿಟ್ಟು, ಅದಕ್ಕೆ ತಕ್ಕಷ್ಟು ಸಕ್ಕರೆ, ತುಪ್ಪ, ಏಲಕ್ಕಿ, ಜಾಕಾಯಿ, ಗುಳುಪ್ಪಡಿ ಮಾಡಲು. ಈ ನೈವೇದ್ಯದ 3 ಭಾಗ ಮಾಡಿ ಉಂಡೆಯನ್ನು ಕಟ್ಟಿ ಒಂದನ್ನು ಗೋವಿಗೆ, ಇನ್ನೊಂದನ್ನು ಎಲ್ಲರಿಗೂ ಪ್ರಸಾದವಾಗಿ, ಉಳಿದದ್ದು ತನಗೆ, ಅಂದರೆ ಯಾರು ವ್ರತವನ್ನು ಆಚರಿಸುತ್ತಾರೋ ಅವರಿಗೆ. ಪ್ರತಿ ಸೋಮವಾರ ಶುದ್ಧವಾಗಿ ಶಿವಪಂಚಾಕ್ಷರ ಮಂತ್ರ ಓಂ ನಮಃ ಶಿವಾಯ ಎಂಬುದನ್ನು 5000 ಅಥವಾ 500 ಅಥವಾ 108 ಬಾರಿ ಜಪಿಸಿರಬೇಕು. ಆಚಮನ ಮಾಡುವ ವಿಧಾನ: ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಈ ರೀತಿಯಾಗಿ ನಮಸ್ಕರಿಸಿ ಶ್ರೀಮನ್ ಮಹಾಗಣಾಧಿಪತಯೇ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ, ಏತತ್ ಕರ್ಮ ಪ್ರಧಾನ ದೇವತಾಭ್ಯೋ ನಮಃ, ಅವಿಘ್ನಮಸ್ತು. ಈಗ ಗಣಪತಿಯನ್ನು ಪೂಜಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಕ್ಷತೆ, ಹೂ ಕೈಯಲ್ಲಿ ಹಿಡಿದು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಅದರ ಮಂತ್ರ: ಆಶೇಷೇ ಹೇ ಪರಿಷತು ಮಧೀಯಾಂ ವಿಜ್ಞಾಪನಾಂ ಸಮ್ಯಗವದಾರ್ಯಾಂ ಮಯಾ ಸಮರ್ಪಿತಾಂ ಇಮಾಂ ಸೌವರ್ಣಿಂ ಪರಿಷದ್ದಕ್ಷಿಣಾಂ ಯತ್ಕಿಂಚಿತ್ ದಕ್ಷಿಣಾಮಪಿ ಯಥೋಕ್ತ ದಕ್ಷಿಣಾಮಿವ ಸ್ವೀಕೃತ್ಯ ಮಮ ಗೋತ್ರಾಯಾಹ ಜನ್ಮ ನಕ್ಷತ್ರೇ ಜನ್ಮರಾಶೌ. ಅಂದರೆ ತಮ್ಮ ಗೋತ್ರವನ್ನು, ಹಾಗೆ ಜನ್ಮ ನಕ್ಷತ್ರವನ್ನು, ಜನ್ಮ ರಾಶಿಯನ್ನು ಹಾಗೂ ನಿಮ್ಮ ಹೆಸರುಗಳನ್ನು ಹೇಳಿಕೊಳ್ಳಬೇಕು. ಮಮ ಧರ್ಮಪತ್ನ್ಯ ಸಹ ಇಹ ಜನ್ಮ ಜನ್ಮನಿ ಜನ್ಮಾಂತರೇವ. ಅಂದರೆ ನಿಮ್ಮ ಹೆಸರು ಹಾಗೂ ನಿಮ್ಮ ಧರ್ಮಪತ್ನಿಯ ಹೆಸರನ್ನು ಹೇಳಿಕೊಳ್ಳಿ. ಇಹ ಜನ್ಮ ಜನ್ಮನಿ ಜನ್ಮಾಂತರೇವ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಕೃತಯಾ ಸರ್ಪ ಶುಕ ಶಾರಿಕ ಮಾರ್ಜಲಾದಿ ಹಿಂಸೆಯಾವ ಗರ್ಭಪಾತ ನಿಮಿತ್ತೌಷಧ ದಾನೇವ ಅನ್ಯ ಗೃಹದಾನೇವ ವಲ್ಮಿಕಾಛೇದನ ವೃಕ್ಷಛೇದನ ಸರ್ಪವಾಸಸ್ಥಳ ಉಚ್ಚಾಟನ ಮಮ ಗೃಹೆ ಸರ್ಪವದ ದಾಹೇನವ ವಿಷಶಲ್ಯ ಚೂರ್ಣಿಕಾದಿ ಪ್ರಯೋಗೇನವ ಸಂಭಾವಿತ ಸಮಸ್ತ ವ್ಯಕ್ತ ಗರ್ಭ ಪ್ರತಿಬಂಧಕ ದೋಷ ನಿವಾರಣಾರ್ಥಂ ಕಾಕವಂದ್ಯ ಕದಳಿವಂದ್ಯ ಸ್ತ್ರೀ ರಜಸ್ವಾಲ ದೋಷ ಅನಪತ್ಯ ದೋಷ ಗರ್ಭಸ್ರಾವ ಮೃತಾಪತ್ಯ ಸ್ಕನ್ನಂಚ ಕ್ರಿಮಿಕೂಪಪಚ್ಚರ ಅಧಿಕ ರಕ್ತಸ್ರಾವ ಭೂತಗ್ರಹ ಪ್ರೇತಗ್ರಹ ಪಿಶಾಚಗ್ರಹ ಬ್ರಹ್ಮರಾಕ್ಷಸಗ್ರಹ ಕೃತ್ರಿಮಗ್ರಹಾದಿ ಸುವಾಸಿನಾಕೃತಿ
वायुरूपपीडादि समस्तदोषनिवारणार्थं रतिभिन्न शीघ्रवीर्यस्खलन शुक्लतोयत्वपरिवेशनं पुण्यपापं पूर्वभवे यत्कृतं ज्ञानतो अज्ञानतो वापि एव तत् समुपस्थितं तत्त्वदेव दोषं निवारणार्थं पितृशाप देवशाप शत्रुशाप विष्णुशाप स्त्रीशाप मातृशाप सर्वशाप ब्रह्मशाप ब्राह्मणशाप भ्रातृशाप मातुलशाप पत्नी पतिशाप प्रेतशाप निवारणार्थं अजात गर्भवन्द्य स्त्री पुरुषवन्द्य पूर्व परनाशवन्द्य देवताग्रहादि देवताग्रस्तवन्द्य स्त्री प्रजावन्द्य पुरुष प्रजावन्द्य रजोहितवन्द्य भतृ विद्वेषिणी वन्द्य संतान प्रतिबंधक निवृत्ति द्वारा उत्तरोत्तर प्रसूत जीवसुपुत्र वाप्राप्त्यर्थम उत्तरत्र दृढ़ गर्भता गर्भस्थ शिशु संरक्षणार्थम सुपुत्र जननार्थम मम वंशाभिवृद्ध्यर्थम मूकस्तब्ध बधिर मूढ़ अपस्मार बुद्धिहीन अंगहीन सदारोगिणां विचित्रांग जनन विकार रूप हस्तपाद कुंटन जननादि नेत्रहीन पुष्पनेत्र तारुण्य बाल्य अवस्थानां हीनांगदोष अकाल मरण अल्पायुः बालग्रहादि पीडानाम् अष्टदरिद्रता जन्मरोगिणां जन्मदरिद्रतानुभवनां सकल दोष निवारणार्थं सर्पदोष निवारणार्थं सुपुत्रता प्राप्त्यर्थं समस्त पापक्षयद्वारा श्री प्रीत्यर्थं सर्वेषां पापनां परिहारपूर्वक देव ब्राह्मण प्रीत्यर्थम आत्मशुद्ध्यर्थम षोडश सोमवार पूजा कर्माधिकार सिद्ध्यर्थम अष्टदरिद्रता निवारणार्थम यथाशक्ति प्रायश्चित्तं निश्चित्य यथाशक्ति हिरण्यदानं कर्तुं प्रजापत्य प्रत्याम्नाय यथाशक्ति सर्वप्रायश्चित्तार्थं ब्रह्मणानां ಸ್ವೀಕುರುಷ್ವ. ಅಕ್ಷತೆ ಹೂ ಅರ್ಪಿಸುವುದು. ದಕ್ಷಿಣೆ ಸಮೇತ ತಾಂಬೂಲವನ್ನು ದೇವರ ಬಲಭಾಗದಲ್ಲಿರಿಸಿ ಮಮ ಷೋಡಶ ಸೋಮವಾರ ಅಂದರೆ 16 ಸೋಮವಾರ ಪೂಜಾ ಕರ್ಮಾಧಿಕಾರ ಸಿದ್ಧ್ಯರ್ಥಂ ಮಾಣ ಅನುಗೃಹ್ಣಾಂತು ಭವಂತಹ ಈ ರೀತಿಯಾಗಿ ಹೇಳಿಕೊಳ್ಳಿ. ನಂತರ ಪೂಜಾ ಸಂಕಲ್ಪ ಯಾವ ರೀತಿ ಅಂದರೆ ಕೈಯಲ್ಲಿ ಬಿಡಿ ಹೂ ಅಕ್ಷತೆ ಬಿಲ್ವಪತ್ರೆಯನ್ನು ಹಿಡಿದು ಶ್ರೀಮದ್ ಭಗವತೋ ಮಹಾಪುರುಷಸ್ಯ ವಿಷ್ಣುರಾಜಾಜ್ಞಾಯ ಪ್ರವರ್ತಮಾನಸ್ಯ ಆದ್ಯ ಬ್ರಾಹ್ಮಣಃ ದ್ವಿತೀಯ ಪರಾರ್ಧೆ ವಿಷ್ಣುಪದೇ ಶ್ರೀ ಶ್ವೇತವರಾಹಕಲ್ಪೆ ವೈವತ್ಸವಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಅಷ್ಟಾವಿಶಂತಿ ತಮೇ ಯುಗೆ ಭರತವರ್ಷೆ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯೆ ಭರತದೇಶೆ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾಹನಶಕೆ ಆಸ್ಮಿನ್ ವರ್ತಮಾನೆ. ನಂತರ ನಿಮ್ಮದು ಯಾವ ನಾಮ ಸಂವತ್ಸರ ಈಗ ನಡೆಯುತ್ತಿರುವಂತಹ ಯಾವ ಸಂವತ್ಸರವೋ ಆ ಒಂದು ಸಂವತ್ಸರವನ್ನು ಹಾಗೆ ಆಯನೆ ಯಾವ ಆಯನ ಯಾವ ಋತು ಯಾವ ಮಾಸ ಯಾವ ಪಕ್ಷ ತಿಥಿ ವಾಸರೆ ಹಾಗೆ ನಕ್ಷತ್ರವನ್ನು ಹೇಳಿಕೊಳ್ಳಿ. ನಂತರ ಅಮುಕ ಸ್ಥಿತೆ ವರ್ತಮಾನೆ ಚಂದ್ರೇ ಅಮುಕ ಶ್ರೀ ಸೂರ್ಯೇ ಅಮುಕ ಸ್ಥಿತೆ ದೇವಗಣೆ ಸುಗ್ರಹೇಶುಂ ಯಥಾ ರಾಶಿಸ್ಥಾನ ಸತ್ಸು ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಮಮ ಆತ್ಮಾನಃ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಮಮೇಪ್ಸಿತ ಫಲ ಪ್ರಾಪ್ತಯೇ. ಸ್ತ್ರೀಯರು ಅಖಂಡಿತ ಸೌಭಾಗ್ಯಾದಿ, ಕುಮಾರಿಯರು ಸಕಲ ಮನೋರಥ ಸಿದ್ಧಯೇ ಎಂದು ಹೇಳಿಕೊಳ್ಳಿ. ನಂತರ ಷೋಡಶ ಸೋಮವಾರ ವ್ರತಾಂಗತ್ವೇನ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಯಥಾ ಜ್ಞಾನೇನ ಮಿಲಿತೋಪಚಾರ ದ್ರವ್ಯೈಃ ಶಿವಲಿಂಗ ಪೂಜಾನ್ ಅಹಂ ಕರಿಷ್ಯೆ ತಥಾ ಚ
ಆಸನಾದಿ ಕಲಶಾರಾಧನಂ ಶಂಖಘಂಟಾರ್ಚನಂ ಚ ಕರಿಷ್ಯೆ ತತ್ರೌಧೌ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜಾನಾಂ ಚ ಕರಿಷ್ಯೆ ಎಂದು ಹೇಳಿ ಕೈಯಲ್ಲಿ ಹಿಡಿದಿದ್ದ ಹೂವುಗಳನ್ನು ಅರ್ಪಿಸುವುದು. ಇಲ್ಲಿಗೆ ಸಂಕಲ್ಪದ ವಿಧಾನವು ಸಂಪೂರ್ಣವಾಯಿತು. ತದನಂತರ ಮಹಾಗಣಪತಿಯ ಪೂಜೆ, ಸ್ನಾನ, ಪಂಚಾಮೃತ ಸ್ನಾನ, ಅಂಗಪೂಜಾ, ಗಂಧ ಮತ್ತು ಅರ್ಘ್ಯ, ಪುನಃ ಪೂಜಾ, ವಾಯನದಾನ, ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ನಂತರ 16 ಸೋಮವಾರದ ವ್ರತಕಥೆಯನ್ನು ಓದಬೇಕು. ನನ್ನ ಚಾನಲ್ನಲ್ಲಿ 16 ಸೋಮವಾರದ ಸಂಪೂರ್ಣ ವ್ರತಕಥೆಯನ್ನು ಅಪ್ಲೋಡ್ ಮಾಡಲಾಗಿದೆ. ತಾವು ಈ ವಿಡಿಯೋನ ನಂತರ ಆ ವಿಡಿಯೋಗಳನ್ನು ವೀಕ್ಷಿಸಿ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.